ಜಿಬಿ ಸಿಂಡ್ರೋಮ್ ಎಂಬ ಭೀಕರವಾದ ಅಪರೂಪದ ಕಾಯಿಲೆಗೆ ತುತ್ತಾಗಿದ್ದ ಒಂದು ಬಡ ಜೀವವನ್ನು ಉಳಿಸಿದ ಶಾಸಕರಾದ ಎಎಸ್ ಪೊನ್ನಣ್ಣವರು ಹಾಗೂ ಅವರೊಂದಿಗೆ ಬೆರೆತು ಬಡಜನರ ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇರುವ ಚೋಕಂಡ ಸಂಜು ಸುಬ್ಬಯ್ಯವರು ಮಾನವೀಯತೆ ಮೆರೆದಿದ್ದಾರೆ. ಪಾಲಿಬೆಟ್ಟ ನಿವಾಸಿ ಆಟೋ ಚಾಲಕ ಶ್ರೀಜೇಶ್ ಅವರ ಭಾವ ಟಿ ಶೆಟ್ಟಿಗೇರಿ ನಿವಾಸಿ 24 ವರ್ಷದ ಅಭಯ್ ಅವರಿಗೆ ಅಚಾನಕ್ ಆಗಿ 2 ಕಾಲುಗಳು ನಿಷ್ಕ್ರಿಯಗೊಂಡು ಕಾಲನ್ನು ಎತ್ತಲಾಗದೆ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದ ಸಂದರ್ಭ ಅವರನ್ನು ತಕ್ಷಣ ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಎಲ್ಲ ವಿಧದ ತಪಾಸಣೆಗಳ ಬಳಿಕ ಅವರಿಗೆ ನರಸಂಬಂಧಿತ ಅಪರೂಪದ ಜೀವಕ್ಕೆ ಅಪಾಯ ಇರುವಂತಹ ಜಿಬಿ ಸಿಂಡ್ರೋಮ್ ಎನ್ನುವಂಥ ಕಾಯಿಲೆ ಇರುವುದಾಗಿ ದೃಢಪಟ್ಟಿತು. ಈ ಕಾಯಿಲೆ ಚಿಕಿತ್ಸೆಗೆ 15ರಿಂದ 20 ಲಕ್ಷದವರೆಗೆ ವೆಚ್ಚವಾಗುತ್ತೆ ಎಂದು ತಿಳಿದು ಬಂದಾಗ ಆಟೋ ಚಾಲಕರಾಗಿ ಜೀವನ ನಡೆಸ್ತಾ ಇರುವ ಬಡ ಕುಟುಂಬಕ್ಕೆ ಈ ಮೊತ್ತವನ್ನು ಭರಿಸುವುದು ಅಸಾಧ್ಯವಾಗಿತ್ತು. ಈ ಸಂಕಷ್ಟದ ಸಮಯದಲ್ಲಿ ಪಾಲಿಬೆಟ್ಟದ ನಿವಾಸಿ ಹಾಗೂ ಅವರ ಸ್ನೇಹಿತ ಕಾಂಗ್ರೆಸ್ ಪಕ್ಷದ ನಾಯಕರಾದ ರವೀಂದ್ರ ಬಾವೆ ಅವರ ಮೂಲಕ ವಿಷಯವನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತರಲಾಯಿತು. ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಪಕ್ಷದ ಕಾರ್ಯನಿಮಿತ್ತ ದೆಹಲಿಯಲ್ಲಿ ಪಕ್ಷದ ಸಭೆಯಲ್ಲಿದ್ದರೂ ಕೂಡ ದೂರವಾಣಿ ಮೂಲಕ ತಕ್ಷಣ ಸ್ಪಂದಿಸಿ ಅವರೊಂದಿಗೆ ಸಹಕರಿಸಿ ಬಡ ರೋಗಿಗಳಿಗೆ ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಅಂಬತ್ತಿಯ ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಅವರೊಂದಿಗೆ ಸಂಪರ್ಕವನ್ನು ಸಾಧಿಸಿ ರೋಗಿಗೆ ಸಂಪೂರ್ಣ ನೆರವು ಒದಗಿಸಿಕೊಡುವಂತೆ ವಿನಂತಿಸಿಕೊಂಡರು. ಸಂಜು ಸುಬ್ಬಯ್ಯ ಅವರು ಕೂಡ ತಕ್ಷಣ ಸ್ಪಂದಿಸಿ ರೋಗಿಯ ಬಿಪಿಎಲ್ ಕಾರ್ಡ್ ಹೊಂದಿರುವುದನ್ನು ಪರಿಗಣಿಸಿ ಶಾಸಕರ ಸಹಕಾರದಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ದಿವ್ಯಾ ಪ್ರಕಾಶ್ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸೆಯಿಂದ ಉಚಿತವಾಗಿ ದೊರಕಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಸಮಾಜ ಸೇವಕರಾದ ಸಂಜು ಸುಬ್ಬಯ್ಯ ಅವರಿಗೆ ಹಾಗೂ ಪಕ್ಷದ ನಾಯಕರಾದ ರವೀಂದ್ರ ಬಾವೆ ಅವರಿಗೆ ರೋಗಿಯ ಸಂಬಂಧಿಕರು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ವೈಭವ್ ಅಂತ ಹೇಳುವ ಒಬ್ಬ ಯುವಕ ಆಟೋ ಚಾಲಕ, ಅವರು ಟಿ ಶೆಟ್ಟಿಗೇರಿನಲ್ಲಿ ನಿವಾಸಿ. ಅವ್ರಿಗೆ ಈ ಒಂದು ನ್ಯೂರೋ ಜಿಬಿ ಸಿಂಡ್ರೋಮ್ ಅಂತ ಹೇಳುವಂಥ ಒಂದು ಕಾಯಿಲೆ 1 ಲಕ್ಷದಲ್ಲಿ ಒಬ್ಬರಿಗೆ ಬರುವಂಥ ಕಾಯಿಲೆ. ಅದಕ್ಕೆ ನಮ್ಮ ಪಕ್ಷದ ನಾಯಕರಾದಂಥ ರವೀಂದ್ರ ಬಾವೆ ಅವರು ಚೆನ್ನೈನಕೋಟೆನಲ್ಲಿರೋರು ನನಗೆ ಫೋನ್ ಮಾಡಿದರು. ನಾನು ದೆಹಲಿನಲ್ಲಿದ್ದೆ, ನಾನು ಯಾವುದೋ ಸಭೆಯಲ್ಲಿದ್ದೆ. ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಸಂಜು ಅವರಿಗೆ ಕರೆ ಮಾಡಿದೆ. ಆಮೇಲೆ ಅವರು ಹೇಳಿದ್ರು, ವಿಕ್ಟೋರಿಯಾನಲ್ಲಿ ದಿವ್ಯಾ ಪ್ರಕಾಶ್ ಡೈರೆಕ್ಟ್ ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ನೀವು ಮಾತಾಡಿ, ನಾನು ಮಾತಾಡ್ತೀನಿ. ನಾನು ಅವ್ರಿಗೂ ಕೂಡ ಕರೆ ಮಾಡಿ ಈಗಲೇ ತಕ್ಷಣ ಅವ್ರನ್ನ ಕಳಿಸ್ಕೊಡಿ, ನಾವು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇವರು ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿನಲ್ಲಿ 1 ಗಂಟೆಗೆ ಅವ್ರನ್ನ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಕೊಟ್ಟು ಈಗ ಅವರು ಉಳಿದು ಬಂದಿದ್ದಾರೆ. ಗುಣಮುಖರಾಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಆಗ್ತದೆ, ಆದರೆ ಈಗ ಊಟ ಮಾಡಿ ಎದ್ದೇಳಿ ಕೂತ್ಕೊಂಡು ಈ ಪರಿಸ್ಥಿತಿಗೆ ವಾಪಸ್ ಬಂದಿದ್ದಾರೆ. ಫಿಸಿಯೋಥೆರಪಿ ಮೂಲಕ ಬಹುತೇಕ ಪೂರ್ಣವಾಗಿ ಗುಣಮಟ್ಟ ಆಗುವಂಥ ಸಾಧ್ಯತೆ ಇದೆ. ಇಂದ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಕೊಟ್ಟಂಥ ಎಲ್ಲ ವೈದ್ಯರಿಗೆ ಧನ್ಯವಾದ ಹೇಳ್ತೀನಿ. ರವೀಂದ್ರ ಅವರು ಭಾಳ ಕಾಳಜಿಯನ್ನು ವಹಿಸಿದ್ದಾರೆ. ಅವರು ಊರಿನವರಲ್ಲ, ಇರೋದು ಶೆಟ್ಟಿಗೇರಿ, ಚೆನ್ನಾಗಿಬಿಟ್ಟಿದ್ದಾರೆ. ಅವರು ಕೂಡ ಕಾಳಜಿಯನ್ನು ವಹಿಸಿದ್ದಾರೆ. ಸಂಜು ಅವರು ಕೂಡ ಇಂಥ ಸಂದರ್ಭಗಳಲ್ಲಿ ಭಾಳ ಕಾಳಜಿಯನ್ನು ವಹಿಸಿದ್ದಾರೆ.